T20 30 ಬಾಲ್ ತಗೊಂಡಾರ ಅಡ್ಜಸ್ಟ್ ಆಗೋಕೆ ಮಚ್ಚ. ಎಲ್ಲಾರು ಸಖತ್ ಆಡುವಾಗ ಬಂದಿ ಹೆಂಗ್ ಕುಟುಕ್ಸ್ ಆಡಿದ್ರೆ ಅಶ್ವಿನ್ಗಿಂತ ಮುಂಚೆ ಧೋನಿ ಬರ್ಬೋದಿತ್ತಲ್ವಾ. ತೋರ್ಸಿದೀವಲ್ಲ ಚಿಪಕ್ಕಲ್ಲಿ ಎಲ್ಲ ಲಾಲಿಪಾಪ್ ಹಿಡ್ಕ ಬಂದಿದ್ರು, ಲಾಸ್ಟ್ ಅಲ್ಲಿ ಚೀಪ್ ಕಂಡದ್ರು. ದೇವದತ್ ಪಡಿಕ್ಕಲ್ ಮಚ್ಚ ಅನ್ಎಕ್ಸ್ಪೆಕ್ಟೆಡ್. ಹೇಳ್ತಾ ಇದ್ರು ನನ್ ಜೋಶ್ ತಡೆಯಕ್ ಆಗ್ತಾ ಇಲ್ಲ, ಗೆದ್ದಿರೋ ಜೋಶ್. ಆ ಜೋಶಲ್ಲೇ ಮಾತಾಡ್ತಾ ಇದ್ದೀನಿ. ಗೆದ್ದಿರೋ ಜೋಶ್ ಏನಲ್ಲ, ನಿನ್ ಕಾಲೇಜ್ ಟೈಮ್ ಆಗೈತೆ ಅನ್ನು. CSK ಯಾಕೆ ಅಷ್ಟೊಂದು ರಿಕ್ವೈರ್ಡ್ ರನ್ ರೇಟ್ ಇದ್ರು ಯಾಕೆ ಹಂಗೆ ಮಿಡಲ್ ಓವರ್ಸ್ ಅಲ್ಲಿ ಅಷ್ಟೊಂದು ಗುದ್ಲಿಲ್ಲ? ಪವರ್ ಪ್ಲೇಲಿ ಅವ್ರು ವಿಕೆಟ್ ಕಳ್ಕೊಂತ ಹೋದ್ರು. ಅಲ್ಲಿ ಅವರು ಸ್ಟ್ಯಾಂಡಿಂಗ್ ನಿಂತ್ಕೊಂಡ್ ಆಡೋರು ಯಾರು ಇರ್ಲಿಲ್ಲ. ನಿಂಗೆ ಏನಂತ ಹೇಳೋ ಸುಜನು. ಮತ್ತೆ ಏನ್ ಗೊತ್ತಾ, ಲಾಸ್ಟ್ ಟೈಮ್ ಸದರನ್ ಡರ್ಬಿ ಹಂಗೆ ಹಿಂಗೆ ಅಂತೆಲ್ಲ ಅಂದಾಗ ಅವಾಗ್ಲೇ ಒಂದು ಸೆನ್ಸ್ ಆಯ್ತಾಯ್ತು. ಏನ್ ಅಂತ ಹೇಳ್ಕೊಳ, ಬ್ಯಾಟಿಂಗ್ ಲೈನ್ ಅಪ್ ಏನಲ್ಲ ಇರೋದೇ ಇಬ್ರು, ರಚಿನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್. ಇಬ್ರು ಬಿದ್ರು ಅಂದ್ರೆ ಬ್ಯಾಟಿಂಗ್ ಆಡೋರೇ ಇಲ್ಲ. ಫುಲ್ ಒಂದ್ ಕಡೆಯಿಂದ ಉಳ್ಳು 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 ಅಂತ ಉಳ್ಳೋಯ್ತ ವಿಕೆಟ್ಗಳು. ಒಬ್ಬ ಆಡ್ತಾ ಇದ್ದ, ಒಬ್ಬ ದುಬೆ ಇಂಪ್ಯಾಕ್ಟ್ ಆಗಿ ಬಂದಾಗ ಸ್ವಲ್ಪ ಭಯ ಆಗುತ್ತೆ. ಬಿಟ್ರೆ ಇನ್ಯಾರು ಹೇಳ್ಕೊಳ ಬ್ಯಾಟ್ಸ್ಮನ್ ಇಲ್ಲ. ಸ್ಯಾಮ್ ಕರನ್ ಗೊತ್ತಾರ ಮಾಮೂಲಿ. ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ಪಾರ್ಟ್ನರ್ಶಿಪ್. ಅಪ್ಪ ಒಳ್ಳೆ ಓಪನಿಂಗ್ ಪೇರ್ ಅಪ್ಪ. T20 30 ಬಾಲ್ ತಗೊಂಡಾರ ಅಡ್ಜಸ್ಟ್ ಆಗೋಕೆ. ಹಂಗಲ್ಲ, ಹಂಗ್ ಬರಲ್ಲ ಹಂಗ. ಹಾ, ನಿನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ನಾನ ಮನೆ ಬಾಗ್ಲು ಓಪನ್ ಆಗಿದೆ, ಒಂಚೂರು ಕ್ಲೋಸ್ ಮಾಡ್ಬಿಡು. ಅಯ್ಯಯ್ಯೋ ಥೋ, ಹೇಳ್ಬೇಕಲ್ವಾ. ಮತ್ತೆ ಇದಾಗ್ತೇವಿ ಮತ್ತೆ ನಾನ್ ನಿಜ ಅಬ್ಸರ್ವ್ ಮಾಡ್ಲಿಲ್ಲ. ಏನಾಗಲ್ಲ ಬಿಡ್ರಿ, ದೀಕ್ಷಿತ್ ಇದಾಗ್ತೀವಿ. ಹಾಕ್ರಿ. ಇನ್ನೊಂದು ಕೊಹ್ಲಿ ಸ್ಟ್ರೈಕ್ ರೇಟ್ ಫುಲ್ ಮಚ್ಚ. ಎಲ್ಲಾರು ಸಖತ್ ಆಡುವಾಗ ಬಂದಿ ಹೆಂಗ್ ಕುಟುಕ್ಸ್ ಆಡಿದ್ರೆ ಎಲ್ಲ ಉರಿಯುತ್ತೆ. ಆದ್ರೂ ಪರವಾಗಿಲ್ಲ, ಏನೋ ಆಡ್ದ ಮಾಮೂಲಿ. ಈಗ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸ್ಟ್ರೈಕ್ ರೇಟ್ ಬಗ್ಗೆ ಟ್ರೋಲ್ ಮಾಡ್ತಿದ್ರಲ್ವಾ ಮಚ್ಚ. ನಮ್ಗೆ ಒಂದೇ ಒಂದ್ ಡೌಟು, ಕೊಹ್ಲಿದು ಸ್ಟ್ರೈಕ್ ರೇಟ್ ತಪ್ಪಾಯ್ತು. CSK ಅಲ್ಲಿ ಮಚ್ಚ ಅಶ್ವಿನ್ಗಿಂತ ಮುಂಚೆ ಧೋನಿ ಬರ್ಬೋದಿತ್ತಲ್ವಾ ಮಚ್ಚ. ಅಂತ ಶಾರ್ಟ್ಸ್ ಹೊಡಿಯೋ ಧೋನಿ, ಫುಲ್ ಮೆಚೂರ್ ಶಾರ್ಟ್ಸ್ ಎಲ್ಲ ಹೊರ್ಗಡೆ ಹೊಡಿತಾನೆ ಏನೋ. ಮ್ಯಾಚ್ ಫುಲ್ ಫಿನಿಶ್ ಆಗಿ ಇನ್ನೇನ್ ಸೋತು ಅನ್ನೋ ಲೆವೆಲ್ ಬಂದಾಗ ಬಂದು 6-4 ಹೊಡಿಯೋದು. ಇದ್ ಯಾಕರು ಯಾವ ಕಟ್ ಮಾಡ್ದಂಗಾಕು. ಯಾವ್ದು ಕಟ್ಟು ಮಾಡಲ್ಲ, ಏನಿಲ್ಲ. ಬಂದಿ ಮುಂಚೆನ ಬಂದಿ ಟೀಮ್ ನ ಲೀಡ್ ಮಾಡ್ಬೋದಿತ್ತಲ್ಲ ಭರತ್. ಅಶ್ವಿನ್ಗಿಂತ ಮುಂಚೆ ಏನಕ್ಕಪ್ಪ ಧೋನಿ ಬಂದಿಲ್ಲ? ನನ್ಗೆ ಕೇಳ್ತೀರಾ? ಅವ್ರನ್ನ ಅದೇನ್ ಒಟ್ನಲ್ಲಿ ಬರ್ಬೇಕಿತ್ತು ಅವರು. ಅಲ್ಲ ಮಗ ಹೆಂಗೆ ಅಂದ್ರೆ, ನನ್ಗೆಲ್ಲ ಪ್ರೆಷರ್ ತಗೊಳಕ್ ಇಷ್ಟ ಆಗಲ್ಲ. ಮ್ಯಾಚ್ ಸೋತ್ ಬಿಟ್ಲೆ ಆಮೇಲಿಂದ ಬಂದು ಸ್ವಲ್ಪ ಫ್ಯಾನ್ಸ್ ಎಂಟರ್ಟೈನ್ ಮಾಡ್ತೀನಿ ಅನ್ನಂಗಿತ್ತು. ನಾವೊಬ್ರೆ ಅಲ್ಲ, ಇವನ್ ಅವ್ರ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ರು, ಇದ್ಯಾಕೆ ಅಶ್ವಿನ್ ಬರ್ತಾ ಇದಾರಲ್ಲ ಧೋನಿ ಬದ್ಲು ಅಂತ. ಇವಂದು ಅಂಬಾಟಿ ರೈಡುದು ಅಂಬಾಟಿ ರೈಡುದು ನೋಡ್ದ ಅದು? ಏನ್ ಹೇಳ? ನೋಡ್ಲಿಲ್ವಾ? ಅದೇ RCB ತರ ಒಂದು ಟೀಮ್ ಇರ್ಬೇಕು, 10th ಆಫ್ ಇದೆ ಆತರ ಏನೋ ಹೇಳ್ತಾ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದೆ. ಅಲ್ಲ, IPL ಆಡೋನೆ, ಕ್ರಿಕೆಟ್ ಆಡೋನೆ, ಒಂದ್ ರೆಸ್ಪೆಕ್ಟ್ ಇರ್ತದೆ ಮಚಾ. ಇಂಟರ್ನ್ಯಾಷನಲ್ ಕ್ರಿಕೆಟ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಬಂದ್ ಮಾತಾಡಿದ್ರೆ ಅನ್ಅಕ್ಸೆಪ್ಟಬಲ್. ತೋರ್ಸಿದೀವಲ್ಲ ಚಿಪಕ್ಕಲ್ಲಿ ಎಲ್ಲ ಲಾಲಿಪಾಪ್ ಹಿಡ್ಕ ಬಂದಿದ್ರು, ಲಾಸ್ಟ್ ಅಲ್ಲಿ ಚೀಪ್ ಕಂಡದ್ರು. ದೇವದತ್ ಪಡಿಕ್ಕಲ್ ಮಚ್ಚ ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದ್ ಆಡ್ತಾರೆ ಅಂತ, ಬಟ್ ಆ ಸ್ಟ್ರೈಕ್ ರೇಟ್ ಅಲ್ಲಿ ಅದು ಜಡೇಜಂಗೆ ಎಡಾನ್ ಬಂದಂಗೆನೆ 4 1 6 ದೇವದತ್ 200 ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿರೋದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದೇವದತ್ ಬಂದ್ರೆ ಕುಟಿಕ್ಸ್ತಾನೆ ಅಂತ ಕಂಪ್ಲೇಂಟ್ ಇತ್ತು, ನನ್ಗೂ ಕಂಪ್ಲೇಂಟ್ ಇತ್ತು ಗುರು. ಯಾಕುರು ಬಿರಿಯಾನಿಲಿ ಅಂತ ಬ್ಯಾಟಿಂಗ್ ಲೈನ್ ಅಪ್ ಮಧ್ಯ ಇವನೇ ಯಾಕಪ್ಪ ಮಧ್ಯದಲ್ಲಿ ಅಂತ. ನಿನ್ನೆ ತೋರ್ಸಿದ್ ಇಂಟೆಂಟ್ ಮಾತ್ರ ಯಪ್ಪ ಬೇರೆ ಲೆವೆಲ್. RCB ಟೀಮ್ ಅಲ್ಲಿ ಯಾಕ ಪೊಸಿಷನ್ ಅಲ್ಲಿ ಬಂದ್ ಆಡ್ಬೇಕು ಅನ್ನೋದು ಫುಲ್ ಕನ್ಫರ್ಮ್ ಆಯ್ತು. ಸಕ್ಕತ್ ಬ್ಯಾಟಿಂಗು, ಸಕ್ಕತ್ ಸ್ಟ್ರೈಕ್ ರೇಟ್, ಸಕ್ಕತ್ ಸ್ಟ್ರೋಕ್ ಗಳು, 2 4 ಚಿಂದಿ, ಅದೊಂದ್ 6 ಚಿಂದಿ. ಜಿತೇಶ್ ಶರ್ಮಾ ಏನ್ ಮಾಡಬಲ್ಲೆ ಅಂತ ಒಂದ್ 2 ಸ್ಟ್ರೋಕ್ ಅಲ್ಲೇ ಗೊತ್ತಾಯ್ತು.
ಏನ್ ಕ್ಲೀನ್ ಹಿಟ್ಟಿಂಗ್ 6 ಮತ್ತೆ 4. ಟಿಮ್ ಡೇವಿಡ್ ಮಾತ್ರ ಲಾಸ್ಟ್ ಓವರ್ ಸ್ಲೋರ್ ರನ್ ಆರು ಬರ್ಲಿ ಹೆಂಗಾರು ಬರ್ಲಿ 3 6 ಹೊಡೆದಿದ್ದು. ಲೈಕ್ 170 ಅಲ್ಲಿ ಇದ್ದಿದ್ದು ಅವ್ರು ಒಂಥರ ಸೈಕಲಾಜಿಕಲ್ ಅಡ್ವಾಂಟೇಜ್ ಬಂದ್ಬಿಡೋದು, ಓ ಚೇಸ್ ಮಾಡ್ಬೋದು ಅಂತ. ಬಟ್ 190 ಹೊಡೆದ ತಕ್ಷಣ ಚೀಪಾಕಲ್ಲಿ ಅದು ಆವರೇಜ್ ಸ್ಕೋರ್ಗಿಂತ ಜಾಸ್ತಿ ಅದು. ಸೊ ಆಗ್ಲೇ ಒಂಥರ ಪ್ರೆಷರ್ ಬಂದಿರ್ತದೆ ಸ್ವಲ್ಪ, ಓ ಟಾರ್ಗೆಟ್ ಕೊಟ್ಟಿದ್ದಾರೆ, ಚೇಸ್ ಮಾಡ್ಬೇಕು ಬಾಲ್ 1 ಇಂದಾನೆ ಅಂತ. ಅದಾದ್ಮೇಲೆ ಬಂದಿದ್ದು ಪವರ್ ಪ್ಲೇಲಿ ಬೌಲಿಂಗ್ ಇಂಪಾರ್ಟೆಂಟ್. ಅಲ್ಲೇ ಆಲ್ಮೋಸ್ಟ್ ಅರ್ಧ ಮ್ಯಾಚ್ ಎತ್ಕೊಂಡ್ಬಿಟ್ರು. ಪವರ್ ಪ್ಲೇ ಆದ್ಮೇಲೆ ಅವ್ರ ರನ್ ರೇಟ್ 12 ಹೋಗಿತ್ತು ಚಿಂದಿ ಸ್ಟಂಪಿಂಗ್ ಮಾತ್ರ. ಇದಕ್ಕಿಂತ ಲಾಸ್ಟ್ ಮ್ಯಾಚ್ ಎಂಐ ವಿರುದ್ಧ ಸೂರ್ಯಕುಮಾರ್ ಯಾದವ್ 0.14 ಸೆಕೆಂಡ್ ರಿಯಾಕ್ಷನ್ ಟೈಮ್ ನೆಕ್ಸ್ಟ್ ಲೆವೆಲ್ ಮಾತ್ರ. 10 ಮಿನಿಟ್ಸ್ ಅಲ್ಲ ಸ್ಟಂಪ್ ಮಾಡಿ ಮುಗಿದ್ದು. ಮಗ ನನಗೇನೋ ನಿನ್ನೆ ಟಿಲ್ಸಾಲ್ಟು, ಕೊಹ್ಲಿ, ಪಡಿಕ್ಕಲ್ಲು, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಯಾರನ್ನ ನೋಡಿದ್ರು ಏನೋ ಫುಲ್ ಸ್ಯಾಟಿಸ್ಫೈಡ್. ಅವ್ರಿಗೆ ನಮ್ಗ್ ಅನ್ನಿಸ್ತು ಅವ್ರು ಇನ್ನೂ ಫುಲ್ ಬ್ಯಾಟಿಂಗ್ ಆಡ್ಲೇ ಇಲ್ಲ ಅಂತ ಅನಿಸ್ತು ನನ್ಗೆ. ಹಾ ಅಲ್ಲಿ ರಜತ್ ಟಿಮ್ ಒಬ್ಬ ಡೇವಿಡ್ ಒಬ್ಬ ಸ್ವಲ್ಪ ಅನ್ನಿಸ್ತು. ರಜತ್ ಪಟ್ಟಿದಾರ ಚಾನ್ಸ್ ಅವನು ನಂಗೆ ಅಷ್ಟೊಂದೇನ್ ಅಂದ್ರೆ ಲೈಕ್ ಚಾನ್ಸ್ ಸಿಕ್ತು ಹೊಡೆದ್ರ. ಬಟ್ ಏನೋ ಲೈಕ್ ಸ್ವಲ್ಪ ಕಂಪ್ಲೀಟ್ ಬ್ಯಾಟಿಂಗ್ ಬಂದಿಲ್ಲ ಅಂದ್ರೂ ಈ ತರ ಒಳ್ಳೊಳ್ಳೆ ಟಾರ್ಗೆಟ್ ಕೊಡ್ತಾವ್ರೆ. ಈವನ್ ಕೊಹ್ಲಿ ಏನಾದ್ರು ಮಾಮೂಲಿ ಲಾಸ್ಟ್ ಮ್ಯಾಚ್ ತರ ಏನಾದ್ರು 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದಿದ್ರೆ ಪವರ್ ಪ್ಲೇ ಅಲ್ಲಿ ಇನ್ನ ಏರ್ಬಿಡೋದು ಸ್ಕೋರ್. ಇನ್ನೂ ಹೋಗೋದು. ಅಲ್ಲ ನಮ್ದು ಹಿಂಗೆ ಬ್ಯಾಟಿಂಗ್ ಕರೆಕ್ಟ್ ಆಗಿ ಬರ್ದೇನೆ 200 ಹತ್ರ ಹೋಗುತ್ತೆ. ಅಕಸ್ಮಾತ್ ಏನಾದ್ರು ಟಾಪ್ ಆರ್ಡರ್ ಇಂದಾನು ಬ್ಯಾಟಿಂಗ್ ಫುಲ್ ಚೆನ್ನಾಗ್ ಬಂದಿ ಮಿಡಲ್ ಆರ್ಡರ್ ಕ್ಲಿಕ್ ಆದ್ರೆ ಯಾವ ಲೆವೆಲ್ ಟೇಬಲ್ ಈಗ ನಂಬರ್ 1 RCB. ತಗ್ಗದೇ ಇಲ್ಲ ನನ್ನ ಮಗನ್.